ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಬಹಳ ಕ್ಲಿಯರ್ ಆಗಿ ಇಲ್ಲಿ ಪೋಲ್ಯಾಂಡ್ ಕೂಡ ನಿನ್ನೆ ಹೇಳಿತ್ತು, ಜೊತೆಗೆ ಫ್ರಾನ್ಸ್ ಕೂಡ ಹೇಳಿದೆ. ಹೊರ್ಮುಜ್ ಜಲಸಂಧಿಯನ್ನ ನಮ್ಮ ವಶಕ್ಕೆ ಪಡೆಯೋದು ಅಥವಾ ಇರಾನ್ ವಿರುದ್ಧದ ಹೋರಾಟದಲ್ಲಿ ಹೊರ್ಮುಜ್ ಜಲಸಂಧಿಯಲ್ಲಿ ಅಲ್ಲೊಂದು ಯುದ್ಧನೋ ಮತ್ತೊಂದು ಇದ್ಯಾವುದಕ್ಕೂ ಕೂಡ ನಾವು ಮುಂದೆ ಹೋಗಲ್ಲ ಅಥವಾ ಅಮೆರಿಕಕ್ಕೆ ಇಲ್ಲಿ ನಾವು ಬೆಂಬಲವಾಗಿ ನಿಲ್ಲಲ್ಲ ಅನ್ನೋದನ್ನ ಬಹಳ ಕ್ಲಿಯರ್ ಆಗಿ ನಿನ್ನೆ ಫ್ರಾನ್ಸ್ ಜೊತೆಗೆ ಪೋಲ್ಯಾಂಡ್ ಹೇಳಿತ್ತು. ಆಮೇಲೆ ಅದೇ ನಂತರದಲ್ಲಿ ಟ್ರಂಪ್ ಏನು ಹೇಳಿದ್ದರು, ನ್ಯಾಟೋ ರಾಷ್ಟ್ರಗಳು ಅಂದರೆ ನ್ಯಾಟೋಗೋಸ್ಕರ ಅಮೆರಿಕ ಬಹಳಷ್ಟು ಹಣವನ್ನು ಖರ್ಚು ಮಾಡಿದೆ, $1 ಟ್ರಿಲಿಯನ್ ಹಣವನ್ನು ಖರ್ಚು ಮಾಡಿದೆ. ಆದರೆ ನಮ್ಮ ಸಂಕಷ್ಟದ ಸಂದರ್ಭದಲ್ಲಿ ಅವ್ರು ನಮ್ಮ ಜೊತೆಗೆ ನಿಲ್ತಾ ಇಲ್ಲ. ಹೀಗಾಗಿ ಮುಂಬರುವಂಥ ಕೆಲ ದಿನಗಳಲ್ಲಿ ಅವ್ರ ಜೊತೆಗೆ ಹೇಗೆ ವ್ಯವಹರಿಸಬೇಕು ಏನು ಎತ್ತ ಇದನ್ನು ನಾವು ಮತ್ತಷ್ಟು ವಿಶ್ಲೇಷಣೆ ಮಾಡಬೇಕಾದಂಥದ್ದು ಅನಿವಾರ್ಯತೆ ಇದೆ, ಅವಾಗೇ ಯೋಚಿಸಬೇಕಾದಂಥ ಅನಿವಾರ್ಯತೆ ಇದೆ ಅಂತ ಹೇಳ್ಕೊಂಡು ಟ್ರಂಪ್ ನಿನ್ನೆ ಹೇಳಿದ್ದರು. ಸೊ ಅಲ್ಲಿ ಒಂದು ಕ್ಲಿಯರ್, ನ್ಯಾಟೋ ರಾಷ್ಟ್ರಗಳು ಟ್ರಂಪ್ ಅವರ ತಾಳಕ್ಕೆ ತಕ್ಕಂತೆ ಕುಣಿಯುವಂಥ ರೀತಿಯಾಗಿ ವರ್ತಿಸ್ತಾ ಇಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಜರ್ಮನಿ ಕೂಡ ಇದೇ ರೀತಿಯಾದಂಥ ಸ್ಟ್ಯಾಂಡನ್ನು ತೆಗೆದುಕೊಂಡಿರೋದನ್ನು ನಾವು ಗಮನಿಸಿದ್ವಿ. ಬಟ್ ಈಗ ಬಂಕರ್ ಬಸ್ಟರ್ಗಳನ್ನು ಅಮೆರಿಕ ಬಳಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಯಾವ ಮಟ್ಟಿಗಿನ ಹಾನಿಯಾಗಿದೆ ಇರಾನ್ನ ಕ್ಷಿಪಣಿಗಳನ್ನು ಅಡಗಿಸಿಟ್ಟಿರುವಂಥ ಸ್ಥಳ ಅಥವಾ ಉಡಾಯಿಸುವ ಸ್ಥಳಕ್ಕೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿರುವಂಥ ಸಂಗತಿ. ಆಮೇಲೆ ಇದು ಇರಾನ್ ಈ ಹೊರ್ಮುಜ್ ಕಾಲುವೆಯನ್ನು ಜಗತ್ತಿನ ಮೇಲೆ ಒಂದು ಒತ್ತಡ ಹಾಕುವಂಥ ನಿಟ್ಟಿನಲ್ಲಿ ಬಳಸ್ಕೊಳ್ತಾ ಇದೆ ಕೂಡ. ಅಮೆರಿಕಾಗೂ ಕೂಡ ಇದರ ಅರಿವಿಗೆ ಬರ್ತಾ ಇದೆ. ನಿನ್ನೆ ಟ್ರಂಪ್ ಕೂಡ ಅದನ್ನೇ ಹೇಳ್ತಾ ಇದ್ರು, ಒಂದು ರೀತಿ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ರೀತಿಯಾಗಿ ಹೇಳ್ತಾ ಇದ್ರು, ಅನ್ಫಾರ್ಚುನೇಟ್ ಅನ್ನೋ ರೀತಿಯಾಗಿ ಹೇಳ್ತಾ ಇದ್ರು. ಕೊಲ್ಲಿ ರಾಷ್ಟ್ರಗಳ ಮೇಲೆ ಇರಾನ್ ಇವತ್ತೂ ಕೂಡ ಅಟ್ಯಾಕ್ ಮಾಡ್ತಾ ಇದೆ ಅಂತ ಅಂದ್ರೆ ನಿನ್ನೆ ಅವ್ರು ಹೇಳಿದಂಥದ್ದು ಇದು ಬಹಳ ಅನ್ಫಾರ್ಚುನೇಟ್, ನಾವು ಯೋಜನೆಯನ್ನ ಹಾಕಿರ್ಲಿಲ್ಲ ಅಂತ ಹೇಳಿದರು. ಜೊತೆಗೆ ಈ ಹೊರ್ಮುಜ್ ಕಾಲುವೆಯಲ್ಲಿ ಇರಾನ್ ಸಾಧಿಸಿದಂತ ಬಿಗಿ ಹಿಡಿತಾ ಇತ್ತಲ್ಲ, ಅದು ಅಮೆರಿಕದ ಮೇಲೂ ಕೂಡ ಬಹಳ ಒತ್ತಡ ಹಾಕೋದಕ್ಕೆ ಕಾರಣ ಆಗ್ತಾ ಇತ್ತು. ಯಾಕಂತ ಅಂದ್ರೆ ವಿಶ್ವದ ಬಹಳಷ್ಟು ರಾಷ್ಟ್ರಗಳಿಗೆ ತೈಲ ಸಂಪರ್ಕ ಸಮಸ್ಯೆಯನ್ನ ತಂದೊಡ್ಡಿತ್ತು. ಸೊ ಹೀಗಾಗಿ ಈ ಯುದ್ಧದ ವಿಚಾರವಾಗಿ ಅವರೆಲ್ಲ ಭಿನ್ನ ಅಭಿಪ್ರಾಯಗಳನ್ನು ಹೊಂದೋದಕ್ಕೆ ಶುರು ಮಾಡಿದ್ದರು. ಅಮೆರಿಕದ ಮೇಲೂ ಕೂಡ ಇದಕ್ಕೆ ಬಹಳ ಒತ್ತಡ ಆಯಿತು. ಆಮೇಲೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ G7 ರಾಷ್ಟ್ರಗಳ ರಿಸರ್ವ್ ಏನಿದೆ ಫ್ಯೂಯಲ್, ಅವರು ಕೂಡ ಅದನ್ನು ರಿಲೀಸ್ ಮಾಡಬೇಕಾದಂಥದ್ದು ಅನಿವಾರ್ಯತೆ ಬಂತು. ಹೀಗೆ ಇಲ್ಲಿ ಅಮೆರಿಕ ಬಹಳ ಒತ್ತಡಕ್ಕೆ ಸಿಕ್ಕಾಕೊಂಡಂಥದ್ದು ಬಹಳ ಸ್ಪಷ್ಟವಾಗ್ತಾ ಇತ್ತು. ಹೊರ್ಮುಜ್ ಕಾಲುವೆನ ಸಂಪೂರ್ಣವಾಗಿ ತನ್ನ ವಶಕ್ಕೆ ಏನಾದರೂ ಅಮೆರಿಕ ಇಲ್ಲಿ ಪಡೆದ್ರೆ ಅಥವಾ ತನ್ನ ಬಿಗಿ ಹಿಡಿತವನ್ನ ಏನಾದ್ರು ಅವರು ಪಡೆದ್ರೆ ಬಹುಶಃ ಮುಂದಿನ ಹಂತದಲ್ಲೂ ಕೂಡ ವ್ಯವಹರಿಸೋದಕ್ಕೆ ಅವ್ರಿಗೆ ಒಂದು ಅನುಕೂಲ ಅನ್ನುವಂಥದ್ದು ಅವರ ದೂರದೃಷ್ಟಿ ಮತ್ತು ಈ ಕ್ಷಣದ ಒತ್ತಡದಿಂದ ತಪ್ಪಿಸ್ಕೊಳ್ಬಹುದು ಅನ್ನುವಂಥದ್ದು ಕೂಡ ಅಮೆರಿಕದ ಆಲೋಚನೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹರೀಶ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಾಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ, ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಅಮೆರಿಕದ ವಿರುದ್ಧವಾಗಿ ಇರಾನ್ ಈ ಹೊರ್ಮುಜ್ ಕಾಲುವೆಯನ್ನ ಬಳಸ್ತಾ ಇದ್ದಂಥ ಸಂದರ್ಭದಲ್ಲಿ ಆ ಅಕ್ಕಪಕ್ಕದಲ್ಲಿ ಅವರು ಕ್ಷಿಪಣಿಗಳನ್ನ ಅಡಗಿಸಿಡುವಂತ ತಾಣವನ್ನ ಹೊಂದಿದ್ದಾರೆ, ಕ್ಷಿಪಣಿಗಳನ್ನ ಉಡಾಯಿಸುವಂತ ನೆಲೆಗಳನ್ನ ಹೊಂದಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದ್ದಂತ ಮಾಹಿತಿ. ಬಹುಶಃ ಬಹಳ ಕ್ಷಿಪಣಿಗಳಿದ್ವು ಅನ್ನುವಂಥದ್ದು ಅಲ್ಲಿ ಆಗಾಗ ಶಿಪ್ಗಳ ಮೇಲೆ ಆಗ್ತಾ ಇದ್ದಂತ ಅಟ್ಯಾಕ್ನ ಮುಖೇನವಾಗಿಯೂ ಕೂಡ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇತ್ತು. ಈಗ ಮತ್ತೆ ಈ ಬಂಕರ್ ಬಸ್ಟರ್ಗಳನ್ನ ಅಮೆರಿಕ ಬಳಸಿದೆಯಲ್ಲ, ಸೊ ಅಲ್ಲಿರುವಂತಹ ಕ್ಷಿಪಣಿ ಅಡಗಿಸಿಟ್ಟಿರುವಂತಹ ತಾಣಗಳನ್ನ ಸಂಪೂರ್ಣವಾಗಿ ನಾಶಪಡಿಸುವಂತ ನಿಟ್ಟಿನಲ್ಲಿ ಇದೇನಾದ್ರು ಯಶಸ್ವಿ ಆಗಿದೆಯಾ? ಇದು ಯಾವ ಮಟ್ಟಿಗೆ ಅಮೆರಿಕ ಮತ್ತೊಂದು ಹೆಜ್ಜೆಯನ್ನ ಇಟ್ಟಂತೆ ಕಂಡು ಬರ್ತಾ ಇದೆ ಹೊರ್ಮುಜ್ ಅನ್ನ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ? ಹರೀಶ್, ಮಲ್ತೇಶ್, ಇರಾನ್, ಇಸ್ರೇಲ್ ಹಾಗೂ ಅಮೆರಿಕ ನಡುವಿನ ಯುದ್ಧ ಏನಿದೆ ಇದರ ಕೇಂದ್ರ ಬಿಂದುವೀಗ ಹರ್ಮುಜ್ ಜಲಸಂಧಿಯನ್ನ ಇರಾನ್ ಹಿಡಿತದಿಂದ ಇರಾನ್ ಹಿಡಿತದಿಂದ ತಪ್ಪಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಅಮೆರಿಕ ಹೋರಾಟವನ್ನ ಮಾಡ್ತಿರುವಂತಹದ್ದು. ಬಹುಮುಖ್ಯವಾಗಿ ಹರ್ಮುಜ್ ಜಲಸಂಧಿ ಇರಾನ್ ಹಿಡಿತದಲ್ಲಿರೋದ್ರಿಂದ ಯಾವುದೇ ಹಡಗುಗಳ ಸರಗ ಸಂಚಾರಕ್ಕೆ ಅವಕಾಶ ಕೊಡ್ತಾ ಇಲ್ಲ, ಮತ್ತೆ ಸಂಪೂರ್ಣವಾಗಿ ಬಂದ್ ಮಾಡಿರುವಂತಹದ್ದು. ಸುಮಾರು 1000ಕ್ಕೂ ಹೆಚ್ಚು ಹಡಗುಗಳು ಹರ್ಮುಜ್ ಜಲಸಂಧಿಯ ಪ್ರವೇಶಕ್ಕಾಗಿ ಕಾಯ್ತಾ ಇರುವಂತಹ ಭಾರತವೂ ಸೇರಿದಂತೆ ವಿಶ್ವದ ನಾನಾ ದೇಶಗಳ ಹಡಗುಗಳು ಅಲ್ಲೇ ಸಿಕ್ಕಾಕೊಂಡಿರುವಂತಹದ್ದು. ಯಾವುದೇ ಹಡಗುಗಳ ಸಂಚಾರಕ್ಕೆ ಇರಾನ್ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ರಾಜತಾಂತ್ರಿಕ ಮಾತುಕತೆಯ ಬೇರೆ ಬೇರೆ ದೇಶಗಳು ನಡೆಸ್ತಾ ಇದ್ರು ಕೂಡ ಒಂದಷ್ಟು ಶಿಪ್ಗಳಿಗೆ ಅವಕಾಶ ಮಾಡಿಕೊಟ್ಟಿದ್ರು ಕೂಡ ಹೆಚ್ಚಿನ ಶಿಪ್ಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಇದರಿಂದ ಅಮೆರಿಕದ ಮೇಲೂ ಕೂಡ ಒತ್ತಡ ಹೆಚ್ಚಾಗ್ತಾ ಇದೆ. ಅಂದ್ರೆ ಬೇರೆ ಬೇರೆ ದೇಶಗಳು ಅಮೆರಿಕಕ್ಕೆ ಒತ್ತಡವನ್ನು ಹೇರ್ತಾ ಇದೆ, ಹೇಗಾದ್ರೂ ಮಾಡಿ ಮಾತುಕತೆ ಮೂಲಕ ಇರಾನ್ ಜೊತೆಗಿನ ಯುದ್ಧವನ್ನ ಮುಗಿಸಿ, ಸಂಧಾನದ ಮೂಲಕ ಮುಗಿಸಿ ಅನ್ನುವಂತಹ ಒತ್ತಡವನ್ನು ಅಮೆರಿಕದ ಮೇಲೆ ಹೇರ್ತಾ ಇದರಿಂದ ಟ್ರಂಪ್ ಅವರು ಬೇರೆ ಬೇರೆ ದೇಶಗಳ ಸಹಾಯವನ್ನು ಕೂಡ ಕೋರಿದ್ರು. ನಿಮ್ಮ ಯುದ್ಧ ನೌಕೆಗಳನ್ನು ಹರ್ಮುಜ್ ಜಲಸಂಧಿಗೆ ಕಳಿಸಿ, ನಿಮ್ಮ ಹಡಗುಗಳಿಗೆ ರಕ್ಷಣೆಯನ್ನ ಕೊಟ್ಟು ಇರಾನ್ನ ಸೇನೆ ವಿರುದ್ಧ ಹೋರಾಡಿ ಆ ಹಡಗುಗಳನ್ನು ಬಿಡಿಸಿಕೊಂಡು ಬರುವಂತಹ ಪ್ರಯತ್ನವನ್ನು ನೀವು ಮಾಡಿ ನಮ್ಮ ಜೊತೆ ಕೈ ಜೋಡಿಸಿ ಅನ್ನುವಂತಹ ಮನವಿಯನ್ನ ಮಾಡಿಕೊಂಡಿದ್ರು. ಆದರೆ ಯಾವುದೇ ದೇಶಗಳು, ಅಮೆರಿಕ ಮಿತ್ರ ರಾಷ್ಟ್ರಗಳು ಅಂತ ಕರೆಸ್ಕೊಂಡಂತಹ ದೇಶಗಳು ಕೂಡ ಅಮೆರಿಕದ ನೆರವಿಗೆ ಹೋಗಲಿಲ್ಲ. ಮತ್ತೆ ಟ್ರಂಪ್ ಅವರು ಈ ದೇಶಗಳ ವಿರುದ್ಧ ವಾಗ್ದಾಳಿಯನ್ನು ಕೂಡ ಮಾಡಿದ್ರು. ನ್ಯಾಟೋ ಸದಸ್ಯ ರಾಷ್ಟ್ರಗಳ ವಿರುದ್ಧ ಕೂಡ ವಾಗ್ದಾಳಿ
ದಾಳಿಯನ್ನು ನಡೆಸಿದ್ರು. ಯುರೋಪಿಯನ್ ಒಕ್ಕೂಟ ಇದು ನಮ್ಮ ಯುದ್ಧ ಅಲ್ಲ, ನಾವು ಅಮೆರಿಕದ ಜೊತೆ ಹೋಗಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಅವರು ನೇರವಾದಂಥ ಹೇಳಿಕೆಯನ್ನು ಕೊಟ್ಟಿದ್ರು. ಚೀನಾ ಕೂಡ ಯಾವುದೇ ರೀತಿಯಾದಂಥ ರೆಸ್ಪಾನ್ಸ್ ಮಾಡಿರಲಿಲ್ಲ. ಇವನ್ ಜಪಾನ್, ದಕ್ಷಿಣ ಕೊರಿಯಾ ಕೂಡ ನಮಗೆ ಇದು ಸಂಬಂಧಪಟ್ಟಿದ್ದಲ್ಲ ಅನ್ನುವಂಥ ಸಂದೇಶವನ್ನು ರವಾನಿಸಿದ್ರು. ಇದಾದ ನಂತರ ಈ ದೇಶಗಳ ವಿರುದ್ಧ ಟ್ರಂಪ್ ಮುಗಿಬಿದ್ದಿದ್ರು. ನಾವು ಶಕ್ತಿಯುತವಾಗಿದ್ದೇವೆ, ಅಮೆರಿಕ ಸೇನಾ ಶಕ್ತಿಯುತವಾಗಿದೆ, ನಾವೇ ಹರ್ಮುಜ್ ಜಲಸಂಧಿಯಲ್ಲಿ ನಾವೇ ಇರಾನ್ ವಿರುದ್ಧ ಹೋರಾಟವನ್ನು ಮಾಡ್ತೀವಿ ಅನ್ನುವಂಥ ಸಂದೇಶವನ್ನು ಕೊಟ್ಟಿದ್ರು. ಹಾಗಾಗಿ ನಿನ್ನೆ ರಾತ್ರಿ ದೊಡ್ಡ ದೊಡ್ಡ ಕ್ಷಿಪಣಿಗಳ ಮೂಲಕ ಅಲ್ಲಿ ಏನು ಹರ್ಮುಜ್ ಜಲಸಂಧಿಯಲ್ಲಿ ಇರಾನ್ ಏನು ಸೇನಾ ನೆಲೆಗಳಿತ್ತು ಅವುಗಳ ಮೇಲೆ ದೊಡ್ಡ ದೊಡ್ಡ ಕ್ಷಿಪಣಿಗಳನ್ನು ದಾಳಿ ಮೂಲಕ ಅವುಗಳನ್ನು ಉಡಿಸ್ ಮಾಡುವಂಥ ಕೆಲಸವನ್ನು ಮಾಡಿದೆ. ಅಂದರೆ 5,000 ಪೌಂಡ್ ಅಂದರೆ 2,300 kg ತೂಕದ ಒಂದೊಂದು ಕ್ಷಿಪಣಿಗಳನ್ನು ಮೂಲಕ ದಾಳಿ ಮಾಡಿರುವಂಥದ್ದು. ಬಂಕರ್ ಬಸ್ಟರ್ ಮೂಲಕ ದಾಳಿ ಮಾಡಿ ಅಲ್ಲಿ ಏನು ಕ್ಷಿಪಣಿಗಳ ದಾಸ್ತಾನಿತ್ತು ಅವುಗಳನ್ನು ಸಂಪೂರ್ಣವಾಗಿ ಉಡಾಯಿಸಿದ್ದೇವೆ ಅನ್ನುವಂಥದ್ದನ್ನು US ಮಿಲಿಟರಿ ಹೇಳ್ಕೊಳ್ತಾ ಇದೆ. ಅಂದರೆ ನಮಗೆ ಯಾವ ದೇಶದ ಸಹಾಯ ಕೂಡ ಬೇಡ, ನಾವು ಇರಾನ್ ವಿರುದ್ಧ ನೇರ ಹೋರಾಟವನ್ನು ಮಾಡ್ತೀವಿ. ಇರಾನ್ ಪರಮಾಣು ಶಕ್ತಿಯನ್ನು ಹೊಂದಬಾರದು, ಮತ್ತೆ ಇರಾನ್ ಇನ್ಯಾವತ್ತೂ ಕೂಡ ಎದ್ದು ನಿಲ್ಲಬಾರದು ಜಗತ್ತಿನ ಎದುರು, ಮತ್ತೆ ಇನ್ಯಾವ ದೇಶಕ್ಕೂ ಕೂಡ ಇರಾನ್ ಬೆದರಿಕೆ ಆಗಬಾರದು. ಅದರಲ್ಲೂ ಮುಖ್ಯವಾಗಿ ಇಸ್ರೇಲ್ ಮತ್ತು ಅಮೆರಿಕಕ್ಕೆ ಇರಾನ್ ಯಾವತ್ತೂ ಕೂಡ ಬೆದರಿಕೆಯಾಗಿ ಜಗತ್ತಿನ ಮುಂದೆ ನಿಲ್ಲಬಾರದು. ಆ ಥರ ನಾವು ಮಾಡ್ತೀವಿ ಅನ್ನುವಂಥದ್ದು. ಮತ್ತೆ ಇರಾನ್ ಇನ್ನು ಮೇಲೆ ಹೇಳ್ಬೇಕು ಅಂತಂದ್ರೆ ಇನ್ನು 10 ವರ್ಷಗಳ ಕಾಲ ಸಮಯ ಬೇಕಾಗುತ್ತೆ ಅನ್ನುವಂಥದ್ದನ್ನು ಇವತ್ತು ಕೂಡ ಟ್ರಂಪ್ ಹೇಳಿದ್ದಾರೆ. ಜೊತೆಗೆ ಇರಾನ್ ತನ್ನನ್ನು ತಾನು ಉಳಿಸ್ಕೊಳ್ಳಿಕ್ಕೆ ಯಾವ ಸೇನಾಧಿಪತಿಗಳು, ನಾಯಕರು ಯಾರು ಕೂಡ ಉಳಿದಿಲ್ಲ. ಮತ್ತೆ ಇರಾನ್ ಹೇಗೆ ಬಚಾವಾಗುತ್ತೆ ಅನ್ನುವಂತಹ ಮಾತುಗಳನ್ನು ಕೂಡ ಆಡಿದ್ದಾರೆ. ಅಂದ್ರೆ ಇರಾನ್ ವಿರುದ್ಧದ ಯುದ್ಧದಲ್ಲಿ ನಾವು ಮೇಲ್ಗೈ ಸಾಧಿಸ್ತಾ ಇದ್ದೀವಿ ಅನ್ನುವಂತಹ ಸಂದೇಶವನ್ನು ರವಾನಿಸ್ತಾ ಇದ್ದಾರೆ. ಇರಾನ್ ಪ್ರತಿ ದಾಳಿಯನ್ನು ಕೂಡ ಮುಂದುವರಿಸ್ತಾ ಇದೆ. ನಾವು ಯಾವುದೇ ಕೂಡ ದಾಳಿಗಳಿಗೆ ಜಗ್ಗಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಇಸ್ರೇಲ್ ಮೇಲೆ ನಿರಂತರವಾದಂಥ ದಾಳಿಯನ್ನು ಈಗ ಇರಾನ್ ಮತ್ತೆ ಮುಂದುವರಿಸ್ತಾ ಇರುವಂತಹದ್ದು. ಯಾವ ನಾಯಕರ ಹತ್ಯೆ ಆದರೂ ನಮ್ಮ ವ್ಯವಸ್ಥೆಯೇ ಬೇರೆ ಥರ ಇದೆ, ನಮ್ಮ ಸೇನಾ ವ್ಯವಸ್ಥೆಯೇ ಬೇರೆ ಥರ ಇದೆ, ನಮ್ಮ ಜನರ ಶಕ್ತಿ ನಮಗಿದೆ, ನಾವು ನಿರಂತರವಾದಂಥ ಹೋರಾಟವನ್ನು ಅಮೆರಿಕ ಹಾಗೂ ಇಸ್ರೇಲ್ ವಿರುದ್ಧ ಮಾಡ್ತಾನೆ ಇರ್ತೀವಿ ಅನ್ನುವಂಥ ಸಂದೇಶವನ್ನು ಕೂಡ ಇರಾನ್ ರವಾನಿಸ್ತಾ ಇದೆ. ಮಾಲ್ತೇಶ್, ಥ್ಯಾಂಕ್ ಯು ಹರೀಶ್.